ಇನ್ನು ರಾಜ್ಯ ಸರ್ಕಾರದಿಂದ RSS ಅನ್ನ ಬ್ಯಾನ್ ಮಾಡ್ತೀವಿ ಅನ್ನುವಂತ ಹೇಳಿಕೆ ಮತ್ತೆ ಆ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ RSS ನ ಚಟುವಟಿಕೆ ಏನಿದಾವಲ್ಲ ಸರ್ಕಾರಿ ಜಾಗದಲ್ಲಿ ನಡಿಬಾರದು ಅನ್ನುವಂತ ಲೆಕ್ಕಾಚಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಕ್ರೋಶವನ್ನ ಹೊರಹಾಕಿರುವಂತದ್ದು 100 ವರ್ಷ ಇತಿಹಾಸ ಇರುವಂತ RSS ಬಗ್ಗೆ 30 ವರ್ಷ ರಾಜಕೀಯ ಅನುಭವ ಇರದ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಇವತ್ತು ಮಣ್ಣು ಮುಕ್ಕಿದ್ದಾರೆ ಅಂತೇಳಿ ಮಾಜಿ DCM KS ಈಶ್ವರಪ್ಪ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದರು. ಪ್ರಿಯಾಂಕ್ ಖರ್ಗೆ ಅಂತಹ ಬಚ್ಚ ಅಂಥೇಳಿ ಅಂದರೆ ಒಂದು ಚಿಕ್ಕ ಮಗು ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಏನು ರಾಜಕೀಯ ಏನು ಗೊತ್ತಿಲ್ಲ, ಇತ್ತೀಚೆಗೆ ರಾಜಕೀಯ ಬಂದಿರೋರು 100 ವರ್ಷ ಇತಿಹಾಸ ಇರುವಂಥದ್ದು RSSಗೆ ಅಂತ. 100 ವರ್ಷದ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 30 ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ಲದೆ ಇರೋಂಥ ಪ್ರಿಯಾಂಕಾ ಖರ್ಗೆ ಇವತ್ತು ಮಣ್ಣು ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತು ಧಾರವಾಡ ಹೈಕೋರ್ಟಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತೋ 100 ವರ್ಷದಿಂದ ನಡೀತಾ ಇತ್ತೋ ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು, ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡೆಯೋಕ್ಕೆ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು. ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ. ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ, RSSನ ನಿರ್ಬಂಧ ಮಾಡಿಬಿಡ್ತೀವಿ, ಈ ಮಾತನ್ನು ಒಂದು ಹುಚ್ಚು ಹೊಳೆನೆಲ್ಲ ಅವರಿದ್ದರು. ಈ ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯನ್ನು ನಿರ್ಬಂಧ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಹೈಕೋರ್ಟು ಸರಿಯಾದ ಉತ್ತರವನ್ನು ಪ್ರಿಯಾಂಕಾ ಖರ್ಗೆ ಮತ್ತು ಉಳಿದ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೊಟ್ಟಿದೆ.